ಕೆಲವೊಮ್ಮೆ ಆರೋಗ್ಯ ಕಾಪಾಡಿಕೊಳ್ಳಲು ಏನು ಮಾಡಿದರೂ ಸಾಲುವುದಿಲ್ಲ. ಅದರಲ್ಲಿಯೂ ಕೂಡ ಇತ್ತೀಚೆಗೆ ಹವಾಮಾನದಲ್ಲಿ ಆಗ್ತಿರುವಂತಹ ಬದಲಾವಣೆಗಳು ನಾನಾ ರೀತಿಯ ಆರೋಗ್ಯ ಸಮಸ್ಯೆಗೆ ಕಾರಣವಾಗ್ತದೆ. ಆದರೆ ಈ ರೀತಿ ಪದೇ ಪದೇ ಕಾಡುವ ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ಮಾತ್ರೆ ಔಷಧಿಗಳ ಮೊರೆ ಹೋಗುವ ಬದಲು ಮನೆಯಲ್ಲಿಯೇ ಕೆಲವು ಪರಿಣಾಮಕಾರಿಯಾದಂತಹ ಮನೆಮದ್ದುಗಳನ್ನು ಟ್ರೈ ಮಾಡಬಹುದು. ಅದಕ್ಕಾಗಿ ಅಂತ ಈ ಸ್ಟೋರಿಯಲ್ಲಿ ಹೆಚ್ಚಾಗಿ ಕಂಡುಬರುವ ಶೀತ, ಕೆಮ್ಮು, ಕಫ, ಜ್ವರಕ್ಕೆ ಅಜ್ಜಿಯಂದರು ಮಾಡುವ ಔಷಧಿಗಳ ಬಗ್ಗೆ ಇಲ್ಲಿ ಮಾಹಿತಿಯನ್ನು ನೀಡಲಾಗಿದೆ. ಸಾಮಾನ್ಯವಾಗಿ ನಮ್ಮ ಆರೋಗ್ಯ ಕಾಪಾಡಿಕೊಳ್ಳಲು ರೋಗ ನಿರೋಧಕ ಶಕ್ತಿ ಚೆನ್ನಾಗಿರಬೇಕಾಗಿರುತ್ತೆ. ಹಾಗಾಗಿ ಇದನ್ನು ಹೆಚ್ಚಿಸಿಕೊಳ್ಳುವುದು ಬಹಳ ಮುಖ್ಯವಾಗಿದೆ. ಇದಕ್ಕೆ ನೀವು ಹಾಲನ್ನು ಅರಿಶಿಣ ಅಥವಾ ಕೇಸರಿ ಜೊತೆ ಸೇರಿಸಿಕೊಂಡು ಕುಡಿಯಬೇಕು. ಮಾತ್ರವಲ್ಲ, ವಿಟಮಿನ್ ಸಿ ಮತ್ತು ಡಿ ಸಮೃದ್ಧವಾಗಿರುವ ಆಹಾರವನ್ನು ಸೇವನೆ ಮಾಡಬೇಕು. ಹವಾಮಾನ ಬದಲಾದಾಗ ಶೀತ, ಕೆಮ್ಮು ಮತ್ತು ಗಂಟಲು ನೋವು ಸಾಮಾನ್ಯ. ಅದರಲ್ಲಿ ಕೂಡ ರಾತ್ರಿ ಮಲಗಿದ ಮೇಲೆ ಅಥವಾ ಮುಂಜಾನೆ ತೀವ್ರ ಕೆಮ್ಮು ಬರುತ್ತದೆ. ಇದಕ್ಕೆ ನಾನಾ ರೀತಿಯ ಔಷಧಗಳ ಸೇವನೆಗಿಂತಲೂ ಲವಂಗ ತಕ್ಷಣದ ಪರಿಹಾರ ನೀಡಲು ಸಹಾಯವಾಗುತ್ತೆ. ಇನ್ನು ಲವಂಗವು ಯೂಜೆನಾಲ್ ಅನ್ನು ಹೊಂದಿರುತ್ತದೆ. ಇದು ಬ್ಯಾಕ್ಟೀರಿಯಾ ವಿರೋಧಿ ಮತ್ತು ಉರಿಯೂತ ನಿವಾರಕ ಗುಣಗಳಿಂದ ತುಂಬಿರುತ್ತದೆ. ನೀವು ಲವಂಗವನ್ನು ನಿಮ್ಮ ಹಲ್ಲುಗಳ ನಡುವೆ ಒತ್ತಿದಾಗ ಅದರ ರಸವು ನಿಮ್ಮ ಗಂಟಲಿನೊಳಗೆ ಹೋಗಿ ಕೆಮ್ಮಿನಿಂದ ಪರಿಹಾರ ನೀಡುತ್ತದೆ. ಹೀಗೆ ಶೀತ ಅಥವಾ ಗಂಟಲು ನೋವಿನಿಂದ ಪರಿಹಾರ ಪಡೆಯಲು ಸಹ ಲವಂಗವನ್ನು ನೀವು ಬಳಸಿಕೊಳ್ಳಬಹುದು. ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು.